ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರುನಾಡ ಘರ್ಜನೆ ನ್ಯೂಸ್ ಚಾನೆಲ್. ಗದಗ ನಗರದ ಹುಬ್ಳಿ ರೋಡಿನಲ್ಲಿರುವಂಥ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಗದಗ ವತಿಯಿಂದ ಸೀರತ್ ಅಭಿಯಾನದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅರವಿಂದ್ ಕರಿಗನ್ನವರ್, ಪ್ರೊಫೆಸರ್ ಜಿಮ್ಸ್ ಗದಗ್ ಹಾಗೂ ರಾಜಶೇಖರ್ ಜಿ ಕಲ್ಲೂರ್, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ, ಹಾಗೂ ಮುಖ್ಯ ಅತಿಥಿಗಳಾಗಿ ಆತಿಥ್ಯ ಉಪನ್ಯಾಸಕರಾಗಿ ಜನಾಬ್ ಲಾಲ್ ಹುಸೇನ್ ಕಂದಗಲ್, ಕನ್ನಡ ಪ್ರಾಧ್ಯಾಪಕರು, ಪ್ರವಚನಕಾರರು ಇಲ್ಕಲ್ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣವನ್ನು ಜನಾಬ್ ಖಾಜಾ ಹುಸೇನ್ ಬಿಲ್ವಾಲೆ, ಉಪಾಧ್ಯಕ್ಷರು ಜಮಾಅತೆ ಇಸ್ಲಾಂ ಹಿಂದ್ ಗದಗ್ ನಡೆಸಿದರು. ಕುರಾನ್ ಅನುವಾದ ಜನಾಬ್ ಮೆಹಬೂಬ್ ಬಾಷಾ ಎಸ್ ಸಹೇದ್ ಇವರಿಂದ ಹಾಗೂ ಸ್ವಾಗತ ಭಾಷಣ ಪ್ರೊಫೆಸರ್ ಹುಸೇನ್ ಬಾಷಾ ಕರ್ನೂಲ್ ಇವರಿಂದ, ಪ್ರಾಸ್ತಾವಿಕ ಭಾಷಣ ಜನಾಬ್ ಮುನ್ನಾ ಕಲ್ಮನಿ, ಅಧ್ಯಕ್ಷರು APCR ಗದಗ್ ಇವರಿಂದ, ಹಾಗೂ ಸೀರತ ಅಭಿಯಾನದ ಪ್ರವಚನ ಕಾರ್ಯಕ್ರಮವನ್ನು ಜನಾಬ್ ಲಾಲ್ ಹುಸೇನ್ ಕಂದಗಲ್ ಇವರಿಂದ ನಡೆಸಿದರು. ಅಧ್ಯಕ್ಷ ಭಾಷಣವನ್ನು ಜನಾಬ್ KI ಶೇಖ್, ಅಧ್ಯಕ್ಷರು JE ಹಿಂದ್ ಗದಗ್ ಗಣ್ಯಮಣ್ಯರಾಗಿ ಸನ್ಮಾನ ಸೀರತ ಸ್ವಾಗತವನ್ನು ಶ್ರಮಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಏನು ಒಂದು ನಮ್ಮ ಕುರಾನ್ ಇದೆ, ಕೆಲವೊಂದಿಷ್ಟು ಇದ್ದಂಥ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ನಬಿ ಪೈಗಂಬರ್ ಅವರು ಯಾವ ಥರ ಏನು ಮಾಡ್ತಾಯಿದ್ರು, ಆ ಕುರಾನ್ನಲ್ಲಿರುವಂಥ ಅದನ್ನು ಕನ್ನಡಕ್ಕೆ ಅನುವಾದವನ್ನು ಈ ಸಂದರ್ಭದಲ್ಲಿ ಕೆಲವು ಗಣ್ಯರು ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದರವರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅರಿಯೇರಿ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಹಾಗೂ ವಕೀಲರಾದ ಭಜಂತ್ರಿ ಅವರು ಮುಖ್ಯವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಏನು ಒಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದೆ ಆ ಒಂದು ವಿಷಯದ ಬಗ್ಗೆ ಅಚ್ಚುಕಟ್ಟಾಗಿ ಮಾತನಾಡಿದರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕಾಗಿ ಜನಾಬ್ ಅಬ್ದುಲ್ ಜಬ್ಬರ್ ಕವಾಸ್, ನಿಕಟಪೂರ್ವ ಅಧ್ಯಕ್ಷರು JE ಹಿಂದ್ ಸ್ವಾಗತ ಭಾಷಣವನ್ನು ಹಾಗೂ ಮುಗಿಸಿದರು. ನಿರೂಪಣೆಗಾಗಿ ಮೊಹಮ್ಮದ್ ಯೂನುಸ್ ಮುಲ್ಲಾ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನೀವು ನೋಡ್ತಾ ಇದ್ರೆ ಕರುನಾಡ ಘರ್ಜನೆ ನ್ಯೂಸ್ ಚಾನಲ್. 12ನೇ ಶತಮಾನದಲ್ಲಿ ಬಸವಣ್ಣನ ಯುಗ 5-6 ಸಾವಿರ ವರ್ಷಗಳ ಹಿಂದೆ ಪುರಾಣ ಹೇಳಿದ್ದನು. 1000 ಜೊತೆಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ, ಮತ್ತೊಂದು ಕೂಡಲ ಸಂಗಮ ದೇವ. ಇಷ್ಟು ಮಾತ್ರ ಅವು ಏಕಮಾತ್ರವಾಗಿದ್ದವು. ತ್ರಮೇಕಂ ಕರಣ್ಯಂ, ತ್ರಮೇಕಂ ವರಣ್ಯಂ, ತ್ರಮೇಕಂ ಶರಣ್ಯಂ. ಯಾವನು ನಿನ್ನನ್ನು ಸೃಷ್ಟಿಸಿದ್ದಾನೋ ನೀನು ಅವನೊಬ್ಬನಿಗೆ ಮಾತ್ರ ಶರಣಾಗಬೇಕು. ನಿನ್ನನ್ನು ಸಂಪೂರ್ಣವಾಗಿ ಅವನಿಗೆ ಸಮರ್ಪಿಸಬೇಕು. ಅವನಿಗಿಂತ ಮಿಗಿಲಾದವನು ಈ ವಿಶ್ವದಲ್ಲಿ ಬೇರೆ ಯಾರೂ ಇಲ್ಲ. ನಿನಗೆ ಜೀವನ ಕೊಟ್ಟವನು, ನಿನ್ನ ತಂದೆಯ ಇಲ್ಲಿದ್ದ ನಿನ್ನನ್ನು ನಿನ್ನ ತಾಯಿಯ ಗರ್ಭಕ್ಕೆ ವರ್ಗಾಯಿಸಿದವನು, ಈ ಜಗತ್ತಿಗೆ ಹೊರತಂದವನು, ಇಲ್ಲಿ ನೀನು ಬಾಳಿ ಬದುಕಲಿಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದವನು ಮತ್ತು ಕೊನೆಗೆ ನಿನಗೆ ಒಂದು ದಿನ ಮರಣವನ್ನು ನೀಡುವವನು. ಇಷ್ಟರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ. ಅವನ ಹೊರಗೆ ಇದ್ದಾನ ಅಂತೆ ಇದ್ದಾನ ನೀವು ಅಲ್ಲಿಗೆ ಸೀಮಿತಗೊಳ್ಳಿ. ಇದಕ್ಕೆ ಪೂರಕವಾಗಿರುವಂತಹ ಮಾತುಗಳನ್ನು ನಾನು ಹಾಕ್ತಾ ಇದ್ದೇನೆ. ನೀವು ಎಲ್ಲಿದ್ದೀರೋ ಅವನು ನಿಮ್ಮ ಜೊತೆಯಲ್ಲಿ. ಪರಧರ್ಮ ಗೌರವಿಸುವಂತಹ ಹೃದಯವಂತಿಕೆ ಸಂವಿಧಾನ ಅನುಮೋದಿಸಿತು. ಆದರೆ ಇಂದು
ದ್ವೇಷ ಹೆಚ್ಚಾಗುತ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಆ ಸಂವಿಧಾನದ ಅಡಿಯಲ್ಲಿ ಮನೆಗೆ ಧನ್ಯವಾದಗಳು. ಜಜಾಕಲ್ಲಾಹು. ಅಂಬೇಡ್ಕರ್ ಸಂದೇಶಗಳು ಅಷ್ಟೇ ಮುಖ್ಯ. ಯಾಕೆ ಅಂಬೇಡ್ಕರ್ ಸಂದೇಶಗಳು ಇವತ್ತಷ್ಟು ಮುಖ್ಯ ಅಂತಂದ್ರೆ ಅವ್ರೇನು ಧರ್ಮದಿಂದ ನಡೆಯುತ್ತೆ ಹೇಳಿದರೆ ಆ ಧರ್ಮದ ಸಂಗತಿಗಳನ್ನೇ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ನಾವು ತಿಳ್ಕೊಳ್ಳೋಕೆ ನಡೆಯಿಲ್ಲ. ಯಾರೋ ನಮಗೆ ಮುಸ್ಲಿಂ ಅಂತ ನೀ ಇಂಡಿಯಾದವಲ್ಲ ಅನ್ನೋದು, ನಾ ಎಸ್ ಅಂತ ನೀ ಇಂಡಿಯಾದವಲ್ಲ ಅನ್ನೋದು, ಇದು ಪ್ರತಿಯೊಬ್ಬನು ಯಾರು ಇದರ ಪ್ರಜೆನೋ ನಮ್ಗೆಲ್ಲರಿಗೂ ಸಂವಿಧಾನ ಬದ್ಧವಾಗಿ ಎಲ್ಲ ಕಾನೂನುಬದ್ಧವಾದಂತ ಹಕ್ಕು ಬಾಧ್ಯತೆಗಳು ನಮಗೆಲ್ಲ ಇದೆ. ಹೀಗಾಗಿ ನಾನು ಆಸ್ ಎ ಇಂಡಿಯನ್, ಆಸ್ ಎ ಸಿಟಿಜನ್ ಆಫ್ ದಿಸ್ ಕಂಟ್ರಿ, ನನಗೆ ಎಲ್ಲಾನು ಸಹಿತ ರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ರಿಲಿಜನ್ ಎಲ್ಲ ಹಕ್ಕು ಬಾಧ್ಯತೆಗಳು ನಮಗಿದೆ. ಇದನ್ನು ನಾವೆಲ್ಲರೂ ತಿಳಿಸಬೇಕಾಗಿದೆ. ಇದ್ರದ್ದು ಮುಖ್ಯ ಯಾಕೆ ಇರಬೇಕಾಗಿದೆ? ನಾವೆಲ್ಲಾನು ಸಹಿತ ನಾವು ಏನ್ ಮಾಡ್ತಾ ಇದ್ದೀವಿ, ಒಂದು ಕಡೆ ಏನಾಗ್ತಿದೆ, ಈಗ ನಾವು ಪೈಗಂಬರ್ ಸಂದೇಶಗಳನ್ನು ಸರಿಯಾಗಿ ಅದನ್ನ ವಿಸ್ತಾರವಾಗಿ ಎಲ್ಲ ಕಡೆ ಹೇಳ್ತಾ ಇದೆ. ಎಲ್ಲ ನಮ್ಮ ಸಂಘಟನೆಗಳು ಇದನ್ನೆಲ್ಲ ಕಡೆಯಿಂದ ಹೇಳ್ಕೊಂಡು ಹೋಗ್ತಾ ಇದೆ. ಆದ್ರೆ ಅದನ್ನ ಮನೆಗೂಡಿಸ್ಬೇಕಾಗಿದೆ. ಆ ರೀತಿ ನಾವು ನೀವೆಲ್ಲರೂ ಸಹಿತ ಇದ್ರೊಳಗೆ ಒಳಗೊಂಡು ನಾವೆಲ್ಲರೂ ಸಹಿತ ಈ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವನು ಎಲ್ಲಾ ಕಡೆಯೂ ಸಹಿತ ಯಾರಿಗೆ ಅದ್ರ ಬಗ್ಗೆ ಬುದ್ಧಿ ಇಲ್ಲ, ಸ್ವಲ್ಪ ತಿಳುವಳಿಕೆ ಇಲ್ಲ, ಅದನ್ನ ನಾವು ಅವ್ರಿಗೆ ಮನೋದರ್ಶನ ಮಾಡಿದ್ರೆ ಇವತ್ತು ಈ ರೀತಿ ಮಾಡಿದಂತ ಕಾರ್ಯಕ್ರಮದ ಸಾರ್ಥಕತೆ ಆ ಸಂಘಟಕರಿಗಾಗುತ್ತೆ. ಆ ಬುಕ್ಕ ಬರೆದಂತ ನಮ್ಮ ಸರಿಯೂ ಅದ್ರ ಬಗ್ಗೆ ಏನಾಗುತ್ತೆ, ಆ ಬುಕ್ಕಗಳನ್ನು ಸಹಿತ ಮಕ್ಕಳಲ್ಲಿ ಕೊಟ್ಟು ಅದು ಓದಿಸ್ಬೇಕು. ಅದರೊಳಗೆ ಎಲ್ಲಾನು ಸಹಿತ ಎಲ್ಲಾ ಸಮಾನತೆಗಳು, ಎಲ್ಲಾ ತತ್ವ ಸಿದ್ಧಾಂತಗಳು ಎಲ್ಲವನ್ನು ಸಹಿತ ಆ ಬುಕ್ನಲ್ಲಿ ಸವಿಸ್ತರವಾಗಿ ಬರ್ತಿದ್ದಾರೆ. ನಾನು ಈ ಮೇಲ್ನೋಟಕ್ಕೆ ಆ ಬುಕ್ ನೋಡಿದ ಮೇಲೆ ನನ್ನ ಒಂದೆರಡು ಅನಿಸಿಕೆಗಳು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ಸಮಾಧಾನದಲ್ಲಿ ಬೇರೆ ಬೇರೆ ಅಂತ ಖಂಡಿತ ಭಾವಿಸುವುದು ಅಲ್ಲ. ಬದಲಾಗಿ ಭಾಷೆಗಳೇನೇ ಇದ್ದರೂ ಅವರು ವ್ಯಕ್ತಪಡಿಸುವ ಭಾವನೆಗಳು ಅವು ಏಕಮಾತ್ರವಾಗಿದ್ದವು. ತ್ರಮೇಕಂ ಕರಣ್ಯಂ, ತ್ರಮೇಕಂ ವರಣ್ಯಂ, ತ್ರಮೇಕಂ ಶರಣ್ಯಂ. ಯಾವನು ನಿನ್ನನ್ನು ಸೃಷ್ಟಿಸಿದ್ದಾನೋ ನೀನು ಅವನೊಬ್ಬನಿಗೆ ಮಾತ್ರ ಶರಣಾಗಬೇಕು. ನಿನ್ನನ್ನು ಸಂಪೂರ್ಣವಾಗಿ ಅವನಿಗೆ ಸಮರ್ಪಿಸಬೇಕು. ಅವನಿಗಿಂತ ಮಿಗಿಲಾದವನು ಈ ವಿಶ್ವದಲ್ಲಿ ಬೇರೆ ಯಾರೂ ಇಲ್ಲ. ನಿನಗೆ ಜೀವನ ಕೊಟ್ಟವನು, ನಿನ್ನ ತಂದೆಯ ಇದ್ದ ನಿನ್ನನ್ನು ನಿನ್ನ ತಾಯಿಯ ಗರ್ಭಕ್ಕೆ ವರ್ಗಾಯಿಸಿದವನು, ಆ ತಾಯಿಯ ಉದರವೆಂಬ ಕಾಲಗರ್ಭದಲ್ಲಿ ನಿನ್ನನ್ನು 9 ಮಾಸಗಳ ತನಕ ಸಂರಕ್ಷಿಸಿ ಈ ಜಗತ್ತಿಗೆ ಹೊರತಂದವನು, ಇಲ್ಲಿ ನೀನು ಬಾಳಿ ಬದುಕಲಿಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದವನು, ಎಲ್ಲ ಅನುಕೂಲತೆಗಳನ್ನು ಕೊಟ್ಟವನು, ಸಂಗಾತಿಯನ್ನು ನೀಡಿದವನು, ಸಂತಾನವನ್ನು ನೀಡಿದವನು, ಸಂಪತ್ತನ್ನು ನೀಡಿದವನು ಮತ್ತು ಕೊನೆಗೆ ನಿನಗೆ ಒಂದು ದಿನ ಮರಣವನ್ನು ನೀಡುವವನು. ಇಷ್ಟರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ. ಅವನ ಹೊರತು ಅವನೊಬ್ಬನ ಮೇಲೆ ಮಾತ್ರ ನೀವು ವಿಶ್ವಾಸವಿಡಬೇಕು. ಅವನ ಮಸೀದಿಯಲ್ಲಿ, ಮಂದಿರದಲ್ಲಿ, ಚರ್ಚಿನಲ್ಲಿ ಇದ್ದಾನೆ ಅಂತ ಮಾತ್ರ ಅವನನ್ನು ನೀವು ಅಲ್ಲಿಗೆ ಸೀಮಿತಗೊಳಿಸಬಾರದು. ನೀವು ಎಲ್ಲಿದ್ದೀರೋ ಅವನು ನಿಮ್ಮ ಜೊತೆಯಲ್ಲಿದ್ದಾನೆ. ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದಕ್ಕೆ ಪೂರಕವಾಗಿರುವಂತಹ ಮಾತುಗಳನ್ನು ನಾನು ಮಾಡ್ತಾ ಇದ್ದೇನೆ. ನೀವು ಎಲ್ಲಿದ್ದೀರೋ ಅವನು ನಿಮ್ಮ ಜೊತೆಯಲ್ಲಿದ್ದಾನೆ. ನೀವು ಅವನ ಕಣ್ತಪ್ಪಿಸಿ ಯಾವುದನ್ನು ಕೂಡ, ಯಾವ ಅಪರಾಧವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಇಡೀ ಇಂದ ಹೆದರಿಸಲಾಗ್ತದೆ, ಪೊಲೀಸರಿಂದ ಹೆದರಿಸಲಾಗ್ತದೆ, COD, CBI ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಅಪರಾಧಗಳನ್ನು ಪತ್ತೆ ಹಚ್ಚುವಂತಹ ಬಹಳ ಸಶಕ್ತ ಸಂಸ್ಥೆಗಳಿವೆ. ಆ ಎಲ್ಲ ಸಂಸ್ಥೆಗಳ ಕಣ್ತಪ್ಪಿಸಿ ಅಪರಾಧ ಮಾಡಬಹುದು. ಆದರೆ ಒಬ್ಬನಿದ್ದಾನೆ, ನೀವು ಅವನ ಕಣ್ತಪ್ಪಿಸಿ ಅಪರಾಧವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರವಾದಿಗಳು ಹೇಳಿದರು, ಇಲ್ಲಿ ನ್ಯಾಯಯುತವಾಗಿ ನೀವು ಬದುಕಬೇಕು. ಯಾರ ಹಕ್ಕನ್ನು ಕಸಿದುಕೊಳ್ಳುವಂತಹ ಕೆಲಸ ಮಾಡಬಾರದು. ನೀವು ನ್ಯಾಯದ ಸಂಸ್ಥಾಪಕರಾಗಬೇಕು.
ತೊಟ್ಟಲ್ಲಿ ಹಾಕ್ತಾ ಇತ್ತು. ಆದ್ರೆ ಅವ್ರು ಹೇಳಿದ್ರು, ನಿಮ್ಮ ಸ್ವರ್ಗ ಎಲ್ಲಿದೆ, ನಿಮ್ಮ ತಾಯಿಯ ಪಾದದ ಕೆಳಗೆ. ಆ ರೀತಿ ತಾಯಿಗೆ ರೀತಿ ಸ್ವರ್ಗದ ರೀತಿ ಉನ್ನತ ಸ್ಥಾನ ಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ನಾವು ನೆನಬೇಕಾಗ್ಯದ. ಅದಕ್ಕೆ ಎಲ್ಲಾ ರಂಗದಲ್ಲೂ ಕೂಡ ಅವರು ಯಾವುದೇ ಜಾತಿ, ಮತ, ಕುಲ, ಗೋತ್ರ, ಸೀಮೆ ಎಂಬ ಭೇದ ಭಾವವಿಲ್ಲದೆ, ಯಾಕಂದ್ರೆ ಪ್ರವಾದಿಗಳನ್ನ ಮನುಷ್ಯರು ಆಯ್ಕೆ ಮಾಡ್ಕೊಂಡಿಲ್ಲ. ಪ್ರವಾದಿಗಳ ಆಯ್ಕೆ ಅದು ದೇವರಿಂದ ಆಗ್ತಾರೆ. ಅದಕ್ಕೆ ಅವರು ಕೊನೆಯ ಪ್ರವಾದಿ. ಈಗ ಹೇಳಿದ್ರು, ಎಲ್ಲಾ ಜನಾಂಗದಲ್ಲಿ ಪ್ರವಾದಿಗಳು ಬಂದು ಹೋಗಿದ್ದಾರೆ. ಯಾಕಂದ್ರೆ ಮನುಷ್ಯ ದೇವರ ನೀನು ಹುಟ್ಟಿಸಿದ್ದಿ, ಎದಕ್ಕೆ ಕಳಿಸಿದ್ರಿ, ಹೆಂಗ್ ಜೀವನ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂತ ನಾನು ವಾದಿಸಬಾರದು. ಅದಕ್ಕೆ ಎಲ್ಲಾ ಜನಾಂಗದ ಇತಿಹಾಸ ಅಂತ ತೋರಿಸ್ಕೊಟ್ರು. ಸಂಸ್ಕೃತದಿಂದ, ಅರಬ್ಬಿ ಕನ್ನಡದಿಂದ ಆ ಎಲ್ಲ ಮಾರ್ಗದರ್ಶನವನ್ನು ನಾವು ಮುಂದಿಟ್ಕೊಂಡು ಇವತ್ತು ನಾವು ನಿಜವಾಗಿ ರೀತಿ ನಮ್ಮ ದೇಶ ಕಟ್ಟಲಿಕ್ಕೆ, ನಮ್ಮ ರಾಷ್ಟ್ರ ಕಟ್ಟಲಿಕ್ಕೆ, ವಿಶೇಷವಾಗಿ ನಮ್ಮ ಜಿಲ್ಲೆಯನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಆ ಮಾರ್ಗದರ್ಶಿಗಳ ಅನುಸರಣೆಯನ್ನು, ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿಕೊಂಡು ಉತ್ತಮ ಮನುಷ್ಯರಾಗಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ನನ್ನ ಕೊನೆಯದಾಗಿ ಎರಡು ಮಾತುಗಳಿಗೆ ಮಾಡಿಕೊಟ್ಟಂತ ಸಂಘಟನೆಗೂ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಈ ಸಂಕ್ಷಿಪ್ತದಲ್ಲಿ ನಮ್ಮ ಕೆಲವು ಹೇಳಿಕೆ ರೀತಿ ಸನ್ಮಾನ, ಆಮೇಲೆ ಊಟ ಫ್ರೆಂಡ್ಸ್ ಇದೆ, ತದನಂತರ ರೀತಿ ಟಿಫನ್ ವ್ಯವಸ್ಥೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದು 50 ನಿಮಿಷ ಕೂತು ಅದೆಲ್ಲ ಸ್ವಲ್ಪ ಕೇಳ್ಕೊಳ್ತಾ ನನ್ನ ಮಾತು